ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ನಾನು ಸುಪ್ರೀತ್ ಅನಂತ ಸ್ವಾಮಿ. ಇದು ಮೈಸೂರು ವಸಂತ ನಗರಕ್ಕೆ ಹೊಂದಿಕೊಂಡಿರುವಂತಹ ಒಂದು ಮೂಡಾ ಅಪ್ರೂವ್ಡ್ ಲೇಔಟಲ್ಲಿ 30-40 ಈಸ್ಟ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಟು ಕಟ್ಟಿರುವಂತಹ ಹೊಸ ಮನೆ ಸೇಲ್ಗಿದೆ. ಮೈಸೂರು ಮಧ್ಯಭಾಗದಿಂದ ದಿಸ್ ಲೊಕೇಶನ್ ಈಸ್ ಅಬೌಟ್ 9 ಕಿಲೋಮೀಟರ್ಸ್. ಎಲ್ಲಿದೆ ಈ ವಸಂತ ನಗರ ಅಂತಂದರೆ, ಒಂದು ಭಾಗದಲ್ಲಿ ನರಸೀಪುರ ರಸ್ತೆ, ನರಸೀಪುರ ರಸ್ತೆ, ಮತ್ತು ಇನ್ನೊಂದು ಭಾಗದಲ್ಲಿ ಬನ್ನೂರು ರಸ್ತೆ. ಇದೆರಡರ ಮಧ್ಯದಲ್ಲಿರುವಂತಹ ವಸಂತ ನಗರಕ್ಕೆ ಹೊಂದಿಕೊಂಡಿರುವಂತಹ ದಿಸ್ ಇಸ್ ಎ ಮೂಡಾ ಅಪ್ರೂವ್ಡ್ ಪ್ರೈವೇಟ್ ಲೇಔಟ್. ನನ್ನ ಎಲ್ಲ ವಿಡಿಯೋಗಳಲ್ಲೂ ಹೇಳುವಂತಹ ಎರಡು ಪ್ರಮುಖ ವಿಚಾರಗಳು. ಒಂದು, ಪಾರ್ಕಿಂಗ್ ಫಾರ್ 30-40 ಆರ್ 20-30 ಮನೆಗಳಲ್ಲಿ ಪಾರ್ಕಿಂಗ್ ಇಶ್ಯೂಸ್ ಆರ್ ಆಲ್ವೇಸ್ ದೇರ್. ಈ ಮನೆ ಏನು ಪರ್ಟಿಕ್ಯುಲರ್ಲಿ ನಾನು ಈ ಮನೆ ಸೇಲ್ಗಿದೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನಿಮಗೆ ನೋಡಿದಂತೆ ಒಂದು ಆಚೆ ಕಡೆ ಅಂದರೆ ಔಟ್ಸೈಡ್ ದ ಹೌಸ್ ಒಂದು ಆಲ್ಮೋಸ್ಟ್ ಅರೌಂಡ್ 22 to 24 ಫೀಟ್ ರ್ಯಾಂಪ್ನ ಕ್ರಿಯೇಟ್ ಮಾಡಿದ್ದಾರೆ. ಕಾರ್ನ ನೀವಿಲ್ಲಿ ಆಚೆ ಕಡೆ ಪಾರ್ಕಿಂಗ್ ಮಾಡ್ಕೋಬೋದು. ಮನೆ ಒಳಗೂ ಸಹ ಒಂದು ಮಿಡ್ ಸೈಜ್ ಕಾರ್ನ ಪಾರ್ಕ್ ಮಾಡ್ಕೋಬಹುದು ನೀವು. ನೀರಿನ ವಿಚಾರ, ಈ ಮನೆಗೆ ಇದಕ್ಕೆ ಅಂತ ಬೋರ್ವೆಲ್ ಇದೆ ಮತ್ತು ಅಬೌಟ್ 8,000 to 10,000 ಲೀಟರ್ ಸಂಪಿದೆ. ಮನೆ ಒಳಗೆ 2 ವೀಲರ್ ನಿಲ್ಲಿಸ್ಕೋಬೇಕು ನಾವು ಅಂತ ಇರೋರು ನೋಡಿ, ಇಲ್ಲಿ 2 ವೀಲರ್ನ ಈಸಿಯಾಗಿ ಪಾರ್ಕಿಂಗ್ನ ಮಾಡ್ಕೋಬಹುದು. ಬನ್ನಿ ಇಲ್ಲಿ ನೋಡಿ ತೋರಿಸ್ತೀನಿ ತಮಗೆ. ಸಿಲಿಂಡರ್ ಪಾಯಿಂಟ್ ಅಂದರೆ ಗ್ಯಾಸ್ ಸಿಲಿಂಡರ್ನ ನೀವು ಒಳಗೆ ತರುವಂತಹ ಪ್ರಮೇಯ ಇಲ್ಲ. ಸಿಲಿಂಡರ್ನ ಇಲ್ಲೇ ಇಟ್ಕೋಬೋದು. ಇಲ್ಲಿಂದನೇ ಕನೆಕ್ಟಿವಿಟಿ ಕೊಟ್ಟಿದ್ದಾರೆ. ನೀರಿನ ಕನೆಕ್ಷನ್ ಯಾವುದಕ್ಕೆ, ಆಚೆ ಕಡೆ ರ್ಯಾಂಪ್ ಮೇಲೆ ತೊಳೆಯೋಕ್ಕೆ, ಕಾರ್ಗಳನ್ನ 2 ವೀಲರ್ನ ವಾಶ್ ಮಾಡಲಿಕ್ಕೆ ಜಾಗ ಇಲ್ಲಿ ಮಾಡಿದ್ದಾರೆ. ಪೈಪ್ ಕನೆಕ್ಷನ್ನ ಕೊಟ್ಟಿದ್ದಾರೆ. ಮುಂಬರುವ ದಿವಸಗಳಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ಗಳು ಭಾಳಷ್ಟು ಚಾಲ್ತಿಲಿದೆ. ಚಾರ್ಜಿಂಗ್ ಪಾಯಿಂಟ್ ಬೇಕು, ಅದಕ್ಕೆ ಚಾರ್ಜಿಂಗ್ ಪಾಯಿಂಟ್ ಸಹ ಕೊಟ್ಟಿದ್ದಾರೆ. ನಾನೀಗ ಈಸ್ಟಿಂದ ಎಂಟ್ರಿ ಆಗ್ತಾ ಇದ್ದೀನಿ. ಎಂಟರ್ ಈ ಡೋರ್ಗಳಿರ್ಬೋದು, ನೀವು ನೋಡ್ತಾ ಇರುವಂತಹ ಫ್ರೇಮ್ಗಳು ಇವೆಲ್ಲವೂ ಟೀಕ್ ವುಡ್. ಐ ಆಮ್ ಎಂಟ್ರಿಂಗ್ ಫ್ರಮ್ ಈಸ್ಟ್. ನೀವು ನೋಡ್ಬೋದು ಲೈಟಿಂಗ್ಸು ಎಲ್ಲ ಕಡೆ ಹಾಕಿದರೆ. ಇನ್ಯಾವುದೇ ತರಹದ ಪೆಂಡಿಂಗ್ ವರ್ಕ್ ಅಂದರೆ ಕೆಲಸ ಇನ್ಯಾವುದು ಮಿಕ್ಕಿಲ್ಲ. ಎಲೆಕ್ಟ್ರಿಕಲ್ ಇರ್ಬೋದು, ಪ್ಲಂಬಿಂಗ್ ಇರ್ಬೋದು, ಫಾಲ್ ಸೀಲಿಂಗ್ಗಳಿರ್ಬೋದು, ಫ್ಯಾನು ಎಲ್ಲವೂ ಈಗಾಗಲೇ ಕೆಲಸ ಆಗಿರುವಂತಂದರೆ ವರ್ಕ್ ಈಸ್ ಆಲ್ಮೋಸ್ಟ್ ಡನ್. CCTV ಕ್ಯಾಮ್ರಾಗೆ ಆಪ್ಷನ್ ಮಾಡಿದ್ದಾರೆ. ಒಂದು ಭಾಗ ನಾನು ಈಸ್ಟಿಂದ ಎಂಟ್ರ್ ಆಗಿದ್ದೀನಿ. ಒನ್ ಪೋರ್ಷನ್ ಆಫ್ ದಿಸ್ ಹೋಲ್ ಹೌಸ್ ನಾವೇನು ನೋಡ್ತಾ ಇದ್ದೀವಿ, ಟಿ ವಿ ಯೂನಿಟ್ ಆಗಿ ಇದನ್ನಾಗಲೇ ಮಾಡಿಬಿಟ್ಟಿದ್ದಾರೆ. ತಿರ್ಗಾ ಬಂದು ಇಲ್ಲೇ ಸಹ ಮಾಡ್ಕೊಳ್ಳೋಂಗಿಲ್ಲ. ಲೈಟಿಂಗ್ ಸಹ ಕೊಟ್ಟಿದ್ದಾರೆ. ಸೊ ಇಲ್ಲಿಗೆ TV ಒಂದು ತಂದು ಫಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಕೆಳಗೆ ಕ್ಲೋಸ್ಡ್ ಕ್ಯಾಬಿನೆಟ್ಸು, ಇಲ್ಲಿ ಓಪನ್ನು, ಎರಡೂ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ನಾವು ಐ ವಿಲ್ ಮೂವ್ ಟುವರ್ಡ್ಸ್. ನಾನು ಮನೇನ 2 ಪೋರ್ಷನಾಗಿ ತಗೋತಾ ಇದ್ದೀನಿ. ಒಂದು ಎ, ಅದು 1 ಸೆಕೆಂಡಲ್ಲೇ ಆಫ್ ಮಾಡ್ತೀನಿ. ಇದೆ, ನಾನು ಆಗಲೇ ಅಂದ್ಕೊಂಡೆ ಇದನ್ನು ಆಫ್ ಮಾಡಿ ಇಟ್ಟಿರೋಣ ಅಂತ. ಕಟ್ ಮಾಡ್ಕೋತೀಯಾ? ಓಕೆ, ಈಗ ಐ ಆಮ್ ಟೇಕಿಂಗ್ ದಿಸ್ ಹೌಸಸ್ ಪಾರ್ಟ್ ಎ ಆ್ಯಂಡ್ ಪಾರ್ಟ್ ಬಿ. ಪಾರ್ಟ್ ಎಲ್ಲಿ ಏನೇನು ತೋರಿಸಿದ್ದೀನಿ ನಾನು ನಿಮಗೆ, ಎಂಟ್ರೆನ್ಸ್ ತೋರಿಸಿದೆ, ಹಾಲ್ ತೋರಿಸಿದೆ. ದಿಸ್ ಇಸ್ ದಿ ಪೂಜಾ ರೂಮು. ನೋಡಿ, ಪೂಜಾ ರೂಮು. ಇದಕ್ಕೂ ಅಷ್ಟೇ, ಏನು ಈ ಪೋರ್ಷನ್ ಕಾಣ್ತಾ ಇದೆ, ಇಲ್ಲಿ ಟೀಕಲ್ಲಿ ಕಾರ್ವಿಂಗ್ ಮಾಡಿದ್ದಾರೆ. ಇಬ್ಬರು ಒಳಗೆ ಕೂತು ಪೂಜೆ ಮಾಡೋಷ್ಟು ಜಾಗ ಇದೆ. ನೆಕ್ಸ್ಟ್ ಕಮ್ಸ್ ದಿ ಕಿಚನ್ ಏರಿಯಾ. ಕಿಚನ್ ಏರಿಯಾದಲ್ಲಿ ಇವ್ರು ಏನು ಮಾಡಿದ್ದಾರೆ ಅಂತಂದರೆ, ನಾನು ನಿಮಗೆ ಗ್ಯಾಸ್ ಪಾಯಿಂಟ್ನ ಆಚೆ ಕಡೆ ತೋರಿಸಿದ್ದೀನಿ. ನೋಡಿ, ದಿಸ್ ಇಸ್ ದಿ ಗ್ಯಾಸ್ ಕನೆಕ್ಟಿವಿಟಿ ಪಾಯಿಂಟು. ಮನೆ ಒಳಗೆ ಗ್ಯಾಸ್ ತರುವಂಥ ಪ್ರಮೇಯ ಇಲ್ಲ. ಇಲ್ಲಿಗೆ ಪಾಯಿಂಟ್ ಕೊಟ್ಟಿದ್ದಾರೆ. ಎಲ್ ಶೇಪಲ್ಲಿ ಮಾಡ್ಯುಲರ್ ಕಿಚನ್. ಎಂಟೈರ್ ಕೆಳಗೆ ಸ್ಟೋರೇಜ್ ಸ್ಪೇಸ್ ಮಾಡಿದ್ದಾರೆ, ಮೇಲ್ಗಡೆ ಸ್ಟೋರೇಜ್ ಸ್ಪೇಸ್ ಇದೆ. ಅದ್ರ ಮೇಲ್ಗಡೆ ಲಾಫ್ಟ್ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಚಿಮ್ನಿ ಆಪ್ಷನ್ ಕೊಟ್ಟಿದ್ದಾರೆ. ಸ್ಟವ್ನ ಇಲ್ಲೇ ಇಟ್ಕೋಬೇಕು. ವಾಸ್ತು ಅನುಗುಣವಾಗಿ ಈಸ್ಟಲ್ಲಿದೆ, ಈಸ್ಟಲ್ಲೇ ನಾವು ಸ್ಟವ್ನ ಇಟ್ಕೋಬೇಕು. ಸಿಂಕ್ಗಳನ್ನ ಕೊಟ್ಟಿದ್ದಾರೆ. ಅದಾದ ನಂತರ ಇಲ್ಲಿ ನೋಡಿ, ಇಲ್ಲೂ ಸಹ ಸ್ಟೋರೇಜ್ ಸ್ಪೇಸ್ ತೋರಿಸ್ತೀನಿ. ಅದಾದ ನಂತರ ದಿಸ್ ಈಸ್ ದಿ ರೆಫ್ರಿಜರೇಟರ್ ಪಾಯಿಂಟು. ರೆಫ್ರಿಜರೇಟ್ರು, ಮೈಕ್ರೋವೇವ್ ಓವನ್ನು ಎರಡನ್ನು ಇಲ್ಲೇ ಇಟ್ಕೋಬೋದು. ಆಲ್ಸೋ ದಿಸ್ ಬ್ಯೂಟಿಫುಲ್ ಥಿಂಗ್ ಆಫ್ ದಿಸ್ ಪ್ಲೇಸ್ ಅಂದರೆ, ಈ ಡೈನಿಂಗ್ ಏರಿಯಾನ ಭಾಳ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ. 1, 2, 3 3 ಹ್ಯಾಂಗಿಂಗ್ ಲೈಟ್ಸು ಆ ಕಡೆನೂ ನೋಡ್ಬೋದು. ದಿಸ್ ಬ್ಯೂಟಿಫುಲ್ ಲೈಟಿಂಗ್ ಏನು ಇವರು ಕೊಟ್ಟಿದ್ದಾರೆ, ಇದು ಒಂದಕ್ಕೊಂದಕ್ಕೆ ಮ್ಯಾಚಿಂಗ್ ಆಗಿದೆ. ದಿಸ್ ಇಸ್ ದಿ ಡೈನಿಂಗ್ ಏರಿಯಾ. ಅಬೌಟ್ 4 ಸೀಟರ್ ಡೈನಿಂಗ್ ಟೇಬಲ್ ಹಾಕ್ಕೋಬಹುದು. ಇದನ್ನು ನಾನು ಎ ಅಂತ ಕನ್ಸಿಡರ್ ಮಾಡಿ ಈ ಪಾರ್ಟ್ನ ಇಲ್ಲಿ ಮುಗಿಸ್ತೀನಿ. ಪಾರ್ಟ್ ನಂಬರ್ 2 ಅಲ್ಲಿ 2 ರೂಮ್ಗಳು, ಅಟ್ಯಾಚ್ ಬಾತ್ರೂಮ್, ಒಂದು ಕಾಮನ್ ಬಾತ್ರೂಮ್ ಮತ್ತು ಮನೆಯ ಹಿತ್ತಲನ್ನು ತೋರಿಸ್ತೀನಿ. ದಿಸ್ ಇಸ್ ರೂಮ್ ನಂಬರ್ 1 ವಿಚ್ ಕಮ್ಸ್ ವಿತ್ ವಾರ್ಡ್ರೋಪ್ಗಳು, ಲೈಟಿಂಗು, ಸ್ಲೈಡಿಂಗ್ ವಾರ್ಡ್ರೋಪು, ಕಿಟಕಿ, ಕರ್ಟನ್ ರಾಡ್ಸು ಇವೆಲ್ಲ ಈಗಾಗಲೇ ಅವರು ಹಾಕಿದ್ದಾರೆ. ಇನ್ನು ತಿರ್ಗಾ ನೀವು ಏನೂ ಇಲ್ಲಿ ಬಂದು ಮಾಡಿಕೊಳ್ಳುವಂಥ ಪ್ರಮೇಯ ಇಲ್ಲ. ನೀವೊಂದು ಸೂಪರ್ ಕಿಂಗ್ ಸೈಜ್ ಬೆಡ್ ಆಗಿಲ್ಲ ಅಂದ್ರೆ
ಮಿನಿಮಮ್ ಆಗಿರುವಂಥದ್ದು ಒಂದು ಬೆಡ್ನ ಹಾಕೋಬೋದು. ದಿಸ್ ಇಸ್ ದಿ ಮಾಸ್ಟರ್ ಬೆಡ್ರೂಮ್. ಇದನ್ನು ಯಾಕೆ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ತಾ ಇದ್ದೀನಿ ಅಂತಾರೆ, ಇದಕ್ಕೆ ಆದಂತಹ ಒಂದು ಅಟ್ಯಾಚ್ ಬಾತ್ರೂಮ್ ಸಹ ಇದೆ. ದಿಸ್ ಕಮ್ಸ್ ವಿತ್ ಎ ಡ್ರೆಸ್ಸಿಂಗ್ ಟೇಬಲ್, ವಾರ್ಡ್ರೋಬ್, ಫ್ಯಾನ್, AC ಪಾಯಿಂಟ್, ಪ್ರೀಮಿಯಂ ಪೇಂಟ್, ಎಂಟೈರ್ ಮನೆಗೆ ಗ್ರನೈಟ್ ಫ್ಲೋರಿಂಗ್ ಮಾಡಿದ್ದಾರೆ. ಅದಾದ ನಂತರ ಸ್ಟ್ಯಾಂಡರ್ಡ್ ಬಾತ್ರೂಮ್ ಫಿಟ್ಟಿಂಗಲ್ಲಿ ಕಮೋಡು, ಹ್ಯಾಂಡ್ ವಾಶು, ಟವಲ್ ರಾಡು, ಏನೇನು ಬೇಕು ಇವೆಲ್ಲವನ್ನು ಹಾಕಿದ್ದಾರೆ. ಶವರು, ವಾಟರ್ ಫಿಕ್ಸ್ಚರ್ಸು, ಎಲ್ಲ ಕಡೆ ಫ್ಯಾನ್ಗಳನ್ನ ನಾನು 3 ಕಡೆ ತೋರಿಸಿದೆ, 3 ಕಡೆನೂ ಫ್ಯಾನ್ಗಳನ್ನ ಹಾಕಿದ್ದಾರೆ. ಇಲ್ಲೂ ಸಹ ಲೈಟಿಂಗ್ ಕೊಟ್ಟಿದ್ದಾರೆ. ದಿಸ್ ಈಸ್ ದಿ ಕಾಮನ್ ವಾಶ್ರೂಮ್. ನೀವು ನೋಡ್ಬೋದು, ಈ ಕಾಮನ್ ವಾಶ್ರೂಮಲ್ಲಿ ಒಂದು ಸಿಂಗಲ್ ಪೀಸ್ ಕಮೋಡು, ಶವರು, ವೆಂಟಿಲೇಷನ್ಗೆ ಕಿಟಕಿ, ಆ್ಯಂಟಿಸ್ಕಿಡ್ ಟೈಲ್ಸು, ಬಾತ್ರೂಮ್ ಫಿಟ್ಟಿಂಗ್ಸಲ್ಲಿ ಏನಿರಬೇಕು ಎಲ್ಲವೂ ಆಗಿದೆ. ಈಗ ನಾನು ಒಂದು ಕ್ಲೋಸ್ಡ್ ಬ್ಯಾಕ್ ಯಾರ್ಡ್, ಅಂದರೆ ಮನೆಯ ಹಿತ್ತಲು ಮೇಲ್ಗಡೆ ಕವರ್ ಮಾಡಿಬಿಟ್ಟಿದ್ದಾರೆ. ದಿಸ್ ಇಸ್ ದಿ ಪೋರ್ಷನ್ ತೋರಿಸ್ತೀನಿ ನೋಡಿ. ಇದನ್ನು ಮೆಟಲ್ ಡೋರು, ಒಳ್ಳೆ ಕ್ವಾಲಿಟಿ ಮೆಟಲ್ ಡೋರ್ ಹಾಕಿ ಇದನ್ನು ಕ್ಲೋಸ್ ಮಾಡಿಕೊಟ್ಟಿದ್ರೆ ಬೇಕಾದ್ರೆ ಇದನ್ನು ಓಪನ್ ಮಾಡ್ಕೋಬೋದು. ವಾಷಿಂಗ್ ಮಿಷಿನ್ ಪಾಯಿಂಟು ಇಲ್ಲೇ ಇದೆ. ಬಟ್ಟೆ ಒಗೆದು ಇಲ್ಲೇ ಒಣಗಿ ಹಾಕ್ಕೋಬೋದು. ವೆಂಟಿಲೇಷನ್ ಪ್ರಾಬ್ಲಮ್ ಇಲ್ಲ. ಬಿಸಿಲು ಬರುತ್ತೆ, ಬೆಳಕಿರುತ್ತಾ, ಬಟ್ಟೆ ಒಣಗುತ್ತಾ ಅನ್ನೋ ಒಂದು ಕ್ವಶನ್ ಇದೆ. ಬೆಳಕಿರುತ್ತೆ. ಇಲ್ಲಿ ಸ್ಟೋರೇಜ್ ಸ್ಪೇಸ್ ಒಂದು ಮಾಡಿದ್ದಾರೆ, ಒಂದು ಸಹ ತೋರಿಸ್ತಾರೆ ನೋಡಿ. ಇಲ್ಲಿ ಲಾಫ್ಟರ್ ಅಟ್ಟ, ಮನೆಯಲ್ಲಿ ಬೇಕಾದಂಥ ಸಾಮಾನುಗಳನ್ನ ಇಟ್ಕೊಳ್ಳೋಕ್ಕೆ ಅಲ್ಲೂ ಸಹ ಮಾಡಿದ್ದಾರೆ. ಈಗ ನೆಕ್ಸ್ಟ್ ಕ್ವಶನ್ ಕೇಳೋದು, ಸುಪ್ರೀತ್ ಮನೆ ತೋರಿಸಿದ್ರಿ, ವೆರಿ ಗುಡ್, ವೆರಿ ಫೈನ್, ಭಾಳ ಚೆನ್ನಾಗಿದೆ. ಈ ಪಾರ್ಟ್ ಆಫ್ ದ ಹೌಸ್ ಮನೆ ಎಂಟ್ರ್ ಆದ ತಕ್ಷಣ ಲೈಟಿಂಗ್ ಇರ್ಬೋದು, ಫ್ಯಾನು, ಫಾಲ್ ಸೀಲಿಂಗು, ಪೂಜಾ ರೂಮು, ಡೈನಿಂಗ್ ಏರಿಯಾ ಎಲ್ಲ ಚೆನ್ನಾಗಿದೆ. ಇದ್ರ ಮೇಲ್ಗಡೆ ನೀವು ಸಿಂಗಲ್ ಫ್ಲೋರ್ ಅಂತ ಇವತ್ತು ಹೇಳಿದ್ದೀರಾ. ಮುಂಬರೋ ದಿವಸಗಳಲ್ಲಿ ನಾವು ಮನೆ ಇದ್ರ ಮೇಲೆ ಕಟ್ಕೋಬಹುದಾ? ಕ್ಯಾನ್ ವಿ ಬಿಲ್ಡ್ ಅ ಹೌಸ್? ಇವತ್ತಿನ ದಿವಸ ಇದು ಓಕೆ, ಮುಂಬರೋ ದಿವಸಗಳಲ್ಲಿ ಇದ್ರ ಮೇಲೆ ಮನೆ ಕಟ್ಬೋದಾ? ಈ ಕಟ್ಟಿರುವಂತಹ ಮನೆ ಅದನ್ನು ವಿತ್ ಸ್ಟ್ಯಾಂಡ್ ಮಾಡೋದಾದ ಸ್ಟ್ರೆಂತ್ ಕೆನ್ ಇಟ್ ಹೋಲ್ಡ್? ಖಂಡಿತವಾಗ್ಲೂ ಎಲ್ಲ ಪಿಲ್ಲರ್ ಕನ್ಸ್ಟ್ರಕ್ಷನ್, ಅಂದರೆ ಕಾಲಮ್ಗಳನ್ನ ಯೂಸ್ ಮಾಡಿ ಕಟ್ಟಿರುವಂತಹ ಮನೆ. ಇದ್ರ ಮೇಲೂ ಸಹ ನಾವು ಮನೆ ಕಟ್ಕೋಬೇಕು ಅಂದರೆ ನೀವು ಕಟ್ಕೋಬಹುದು. 30-40 ಸಿಂಗಲ್ ಫ್ಲೋರು 2 ಬೆಡ್ರೂಮ್ ಮನೆ. ನಾನು ಫುಲ್ಲಾಗಿ ತೋರಿಸಿದ್ದೀನಿ ಮನೇನ ಹೇಗಿದೆ, ಯಾವ ಥರ ಅಂತ. ಗ್ರೇಡ್ ಫ್ಲೋರಿಂಗು, ಟೀಕ್ ಡೋರ್ಸು, ಡಿಸೈನರ್ ಡೋರ್ಗಳು ಒಳಗಿರುವಂಥದ್ದು, ಲೈಟಿಂಗ್ಸ್ ಅಂತೂ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಮತ್ತು ಎಲ್ಲೂ ಸಹ ಮನೆಯಲ್ಲಿ ನಿಮಗೆ ಸ್ಪೇಸ್ ಯೂಟಿಲೈಸೇಷನ್ ಅಟ್ ಇಟ್ಸ್ ಬೆಸ್ಟ್, ವಿತ್ ದಿ ಬೆಸ್ಟ್ ಆಫ್ ದ ಮೆಟೀರಿಯಲ್ ಯೂಸ್ ಮಾಡಿ ಕಟ್ಟಿರುವಂತಹ ಮನೆ. ಫೇಸಿಂಗ್ ವೈಸ್ ಇಟ್ ಈಸ್ ಈಸ್ಟ್, ವಾಸ್ತು ಅನುಗುಣವಾಗಿ ಎಲ್ಲವನ್ನು ಸರಿಯಾಗಿ ಮಾಡಿದ್ದಾರೆ. ಈ ವಿಡಿಯೋ ನೋಡ್ತಾ ಇದ್ದು ವೀಕ್ಷಕರೇ, ಈ ಮನೆ ಬಗ್ಗೆ ತಗೋಬೇಕು, ಎಲ್ಲಿದೆ, ಹೇಗಿದೆ, ಈ ಮನೆ ವಿಸಿಟ್ ಮಾಡಬೇಕು, ಇನ್ನಷ್ಟು ಮಾಹಿತಿಗೆ ಡಿಸ್ಕ್ರಿಪ್ಷನಲ್ಲಿ ನನ್ನ ರೇಟ್ನ ಕ್ಲಿಯರಾಗಿ ಕೊಟ್ಟಿರ್ತೀನಿ. ಅಂದರೆ ವಾಟ್ ಈಸ್ ದ ಸೆಲ್ಲಿಂಗ್ ರೇಟ್ ಅದನ್ನು ಕ್ಲಿಯರಾಗಿ ಮೆನ್ಷನ್ ಮಾಡಿಬಿಟ್ಟಿರ್ತೀನಿ. ಆಸಕ್ತರು ಅದನ್ನು ನೋಡಿಬಿಟ್ಟು ಯು ಕ್ಯಾನ್ ಕಾಲ್ ಮೀ ಫಾರ್ ಪ್ರಾಪರ್ಟಿ ವಿಸಿಟ್, ಆರ್ ಯು ಕ್ಯಾನ್ ವಾಟ್ಸ್ಆ್ಯಪ್ ಮೀ. ನಾನು ಊರಲ್ಲಿಲ್ಲ, ಹೇಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು? ಇದೇ ನಂಬರ್ ವಾಟ್ಸಪ್ಪಲ್ಲಿ ಸಹ ಅವೈಲೇಬಲ್ ಇರ್ತೀನಿ. ಯು ಕ್ಯಾನ್ ಟೆಕ್ಸ್ಟ್ ಮೀ ಆರ್ ಯು ಕ್ಯಾನ್ ವಾಟ್ಸ್ಆ್ಯಪ್. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.